ಇಂದು ರಾಯಚೂರು ಯಾದಗಿರಿ ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್ ಅವರು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡಿದರು. ಹಲವಾರು ಕಾರ್ಯಕರ್ತರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದರು. ಅಭಿವೃದ್ಧಿಯ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆಯೂ, ಪ್ರಗತಿ ಕೆಲಸಗಳು, ವಿಚಾರಗಳ ಕುರಿತು ಸಹ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರು ಮತ್ತು ಬ್ಲಾಕ್ ನಗರ ಘಟಕದ ಅಧ್ಯಕ್ಷರು, ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿ ಹೀಗಿದೆ ಅಂತ ಸರ್ ಗಮನಕ್ಕೆ ತಂದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದಿಂದ. ಹಾಗೆ ಸರ್ ಕೂಡ ಫ್ರೀ ಇದ್ದಾಗ ತಮ್ಮ ಕಾರ್ಯಕರ್ತರನ್ನ ಆಗಾಗ ಖಾಲಿದ್ದಾಗ ಫೋನ್ ಮಾಡಿ ಅವರ ಕುಶಲಗಳನ್ನು ವಿಚಾರಿಸುವುದು ನಾವು ಬಹಳ ಸೌಲಭ್ಯ ಅಂತ ನೋಡಿದ್ವಿ. ಇಲ್ಲೇನೋ ನಾವು ಯಾದಗಿರಿ ಜಿಲ್ಲೆಯಲ್ಲಿ ಮನೆಯಂತ ವಿಧಾನಸಭಾ ಕ್ಷೇತ್ರದಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನಾವು ಶಾಸಕರನ್ನಾಗಿ ಮಾಡೀವಿ. ಯಾದಗಿರಿ ಜಿಲ್ಲೆ ಮತ್ತು ತಾಲೂಕುಗಳನ್ನು ಅಭಿವೃದ್ಧಿ ಹೊಂದೋದರಲ್ಲಿ ಮತ್ತು ನಾವು ಕೂಡ ಆರ್ಥಿಕವಾಗಿ ಬಲಾಢ್ಯರಾಗಬೇಕನ್ನೋ ಒಂದು ನಿರಾಶೆ ಇಟ್ಟುಕೊಂಡು ಮಾಡಿದ್ದೀವಿ. ಹಾಗಾಗಿ ನಿರೀಕ್ಷೆ ಮಾಡಿದ್ದೀವಿ. ಆ ನಿರೀಕ್ಷೆಗೆ ಸ್ಥಳೀಯರಲ್ಲಿ ಇರತಕ್ಕಂಥ ಶಾಸಕರು, ಸಚಿವರು ಅವರವ್ರ ತಾಲೂಕಿಗೆ, ಅವರವ್ರ ಜಿಲ್ಲೆಗೆ ಏನು ಸ್ಪಂದನೆ ಮಾಡ್ತಾರೋ ಅವರನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನಾವೆಲ್ಲರೂ ನಮಗೆ ಒಳ್ಳೆ ಎಂಪಿಯನ್ನು ಸಿಕ್ಕಿದ್ದಾರೆ, ಒಳ್ಳೆ ಅಧಿಕಾರ ಮಾಡಿ ಹೋಗಿದ್ದಾರೆ. ಎಲ್ಲವನ್ನು